ಶ್ರೀ ಕೃಷ್ಣಾಪುರ ಮಠದ ಪರಂಪರೆಯಲ್ಲಿ 29ನೇ ಯತಿಗಳು ಶ್ರೀ ವಿದ್ಯಾನಿಧಿ ತೀರ್ಥರು. ಇವರು 3 ಸಲ ಗಂಗಾದಿ ಸಕಲ ತೀರ್ಥಗಳ ಯಾತ್ರೆಯನ್ನು ಮಾಡಿದರು ಮತ್ತು ತಮ್ಮ ಶಿಷ್ಯರಿಗೆ ಆಮೂಲಾಗ್ರ ಶಾಸ್ತ್ರಗಳನ್ನು ಉಪದೇಶ ಮಾಡಿ 3 ಬಾರಿ ಪರ್ಯಾಯವನ್ನು ಮಾಡಿದ್ದಾರೆ ಮತ್ತು ಅನೇಕ ರಾಜ ಮಹಾರಾಜರುಗಳಿಂದ ಇವರಿಗೆ ಸನ್ಮಾನ ಆಗಿದೆ. ಒಮ್ಮೆ ಇವರು ದ್ವಾರಕಾ ಕ್ಷೇತ್ರಕ್ಕೆ ಹೋಗಿದ್ದಾಗ ಇವರ ಗುರುಗಳಂತೆ ಶ್ರೀ ವಿದ್ಯೇಂದ್ರ ತೀರ್ಥರಿಗೆ ಹೇಗೆ ಗಂಗೆ ಒಲಿದಿದ್ದಳೋ ಹಾಗೆ ಇವರಿಗೂ ಆ ಗುರುಗಳ ಅನುಗ್ರಹದಿಂದಾಗಿ ವಿಶೇಷವಾದಂಥ ಒಂದು ಅವಕಾಶ ಲಭಿಸಿದೆ. ಏನೆಂದರೆ ಇವರು ದ್ವಾರಕೆಗೆ ಹೋಗಿದ್ದಾಗ ಕಪಿಲಾಷಷ್ಠಿ ಯೋಗ ಅನ್ನೋದು ಪ್ರಾಪ್ತವಾಗಿತ್ತಂತೆ. ಆಗ ಇವರು ಒಂದು ದಿನ ಚಿನ್ನದ ದ್ವಾರಕೆಯನ್ನು ಪ್ರತ್ಯಕ್ಷವಾಗಿ ನೋಡಿದಂತಹ ಒಂದು ಹಿರಿಮೆಯನ್ನು, ಒಂದು ಸೌಭಾಗ್ಯವನ್ನು ಪಡೆದವರು. ಹೀಗೆ 21 ವರ್ಷಗಳ ಕಾಲ ಪೀಠವನ್ನು ನಾಳಿ ಕೊನೆಗೆ ತಮ್ಮ ಶಿಷ್ಯರಾದ ಶ್ರೀ ವಿದ್ಯಾಸಮುದ್ರ ತೀರ್ಥರಿಗೆ ಆಶ್ರಮವನ್ನು ಕೊಟ್ಟು ಕೃಷ್ಣಾಪುರದಲ್ಲೇನೆ ಮೂಲಮಠದಲ್ಲಿ ಸೌಮ್ಯ ಸಂವತ್ಸರದ ಭಾದ್ರಪದ ಶುದ್ಧ ನವಮಿಯ ದಿನ 1789ರಲ್ಲಿ ವೃಂದಾವನಸ್ಥರಾಗ್ತಾರೆ.